ಬಂಗಾರ. ಸರೋಜ ಸ್ವೀಟ್ ತಗೊಂಡ್ ಬರ್ರಿ. ಅಬ್ಬಬ್ಬಾ ಏನ್ ಅಪ್ಪ ಮಗಳಪ್ಪ ರೀ, ಅವ್ಳು ಗೆದ್ದಿರೋದು ಒಂದು ಕ್ವಿಜ್ ಅಲ್ಲ ಅಷ್ಟೇ, ಒಲಿಂಪಿಕ್ ನಾನಲ್ಲ ರೀ. ನೋಡಿ, ಒಲಿಂಪಿಕ್ ಅಲ್ಲಿ ಮೆಡಲ್ ಗೆಲ್ತಾಳೋ ಇಲ್ಲೋ, ಆದ್ರೆ ನನ್ ಕನಸು ಅವಳು ಡಾಕ್ಟರ್ ಆಗ್ಬೇಕನ್ನೋದು. ಡಾಕ್ಟರ್ ಆಗಿ ನನ್ನ ಹೆಸರು ಕಾಪಾಡ್ತೀಯ ಅಲ್ಲೇ ಮಗಳೇ? ನಾನು ಡಾಕ್ಟರ್ ಆಗ್ತೀನಿ. ಸ್ವೀಟ್ ಬಾಕ್ಸ್ ಕೊಡಿ, ಇಲ್ಲಿ ಎಲ್ರಿಗೂ ಹಂಚ್ತೀನಿ. ರೀ, ಇಷ್ಟು ಚಿಕ್ಕ ವಿಷಯಕ್ಕೆ ಎಲ್ರಿಗೂ ಸ್ವೀಟ್ ಹಂಚಿದ್ರೆ ಅವ್ರ ನಗಲ್ವಾ? ಯಾಕೆ ಹಾಕ್ತಾರೆ? 1000 ಜನ ಓದೋ ಸ್ಕೂಲಲ್ಲಿ ನನ್ನ ಮಗಳು ಒಬ್ಬಳೆ ಫಸ್ಟ್ ಪ್ರೈಸ್ ಗೆದ್ದಿರೋದು. ಕೆಲವು ವರ್ಷಗಳ ನಂತರ ಸರೋಜಾ ನಮ್ಮ ಮಗಳು SSLC ಅಲ್ಲಿ ಸ್ಕೂಲಿಗೆ ಟಾಪರ್ ಆಗಿದ್ದಾಳೆ ಕಣೆ. ನನ್ ಮುದ್ದು ಮಗಳು. ಸರೋಜಾ, ಮಗಳಿಗೆ ದೃಷ್ಟಿ ಆಗಿರುತ್ತೆ, ದೃಷ್ಟಿ ತೆಗಿಯೇ. ಸರೋಜಾ, ಹಾಗೆ ಸಂಜೆ ಊಟಕ್ಕೆ ರೆಡಿ ಮಾಡು. ಅಕ್ಕಪಕ್ಕದವ್ರನ್ನೆಲ್ಲ ಬರೋ ಕೇಳಿದ್ದೀನಿ. ರೀ, ಇಷ್ಟು ಚಿಕ್ಕ ವಿಷಯಕ್ಕೆ ಎಲ್ರಿಗೂ ಕರೆದು ಊಟ ಹಾಕಿಸ್ಬೇಕಾ? ನೋಡಿ, ನನ್ನ ಮಗಳ ವಿಷಯದಲ್ಲಿ ನನಗೆ ಯಾವುದು ಚಿಕ್ಕದಲ್ಲ. ಅರೆ, ಗುರು ಬಂದ ನೋಡು. ಬಾರೋ ಗುರು, ನನ್ನ ಮಗಳು SSLC ಅಲ್ಲಿ ಟಾಪರ್ ಆಗಿದ್ದಾಳೆ ಕಣೋ. ಸೂಪರ್ ಕಣೋ, ಕಂಗ್ರಾಚುಲೇಷನ್ ಪುಟ್ಟಿ. ಥ್ಯಾಂಕ್ಸ್ ಅಂಕಲ್. ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಅನ್ಕೊಳ್ಳೋದೇನು, ಅವಳು MBBS ಓದ್ತಾಳೆ. ಅಲ್ಲ ಕಣೋ, ಅವಳಿಗೆ ಏನ್ ಓದ್ಬೇಕು ಅಂತ ಆಸೆ ಇದೆ ಅಂತ ಕೇಳೋದಿಲ್ವಾ? ಗುರು, ಅವಳು ಚಿಕ್ಕ ಹುಡುಗಿನ, ಅವಳಿಗೆ ಏನು ಗೊತ್ತಾಗಲ್ಲ. ನಾನು ಹೇಳಿದ ಹಾಗೆ ಅವಳು ಓದಿ ಡಾಕ್ಟರ್ ಆಗ್ತಾಳೆ ಅಷ್ಟೇ. ಹಂಗಲ್ಲ ಕಣೋ, ಅವಳು ಚಿಕ್ಕ ಹುಡುಗಿದ್ದಾಗ ಬೇರೆ, ಈಗ ಬೇರೆ. ಒಂದ್ಸಲ ಅವಳಿಗೆ ಏನ್ ಓದ್ಬೇಕು ಇಷ್ಟ ಅಂತ ಕೇಳೋದಲ್ವಾ? ನೋಡೋ ಗುರು, ಒಂದ ಊಟ ಮಾಡ್ತಾ ಹೋಗ್ತಾ ಇರ್ಬೇಕು. ನನ್ನ ಮಗಳನ್ನು ಏನು ಓದಿಸ್ಬೇಕಂತ ನನ್ಗೆ ಗೊತ್ತು ಕಣೋ. ಕಂಡವರು ಬಂದು ನಂಗೆ ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ, ನೀನೇನು ಹೋಗ್ಬೋದು. ನಾನ್ ಹೇಳಿದ್ದು ನಿನ್ಗೆ ಈಗ ಅರ್ಥ ಆಗಿಲ್ಲ, ಒಂದಿನ ಖಂಡಿತ ಅರ್ಥ ಆಗುತ್ತೆ. ಯಾರಿಕ ನಿಂಗೆ ಏನು ಓದ್ಬೇಕಂತಿದೆ ಹೇಳು, ಹೇಳೆ ಹೇಳು. ಏನು ಹೇಳು, ಹೇಳ ಇನ್ನೊಂದ್ಸಲ ಹೇಳ, ಇನ್ನೊಂದ್ಸಲ ಹೇಳು. ಅದಪ್ಪ ಡಾಕ್ಟರ್ ಆಗ್ಬೇಕು ಅಂತಿದ್ದೀನಿ. ನೋಡು ಸರೋಜ, ಆ ಸುಮಾ ಅವರ ಮಗಳು ಮಂಗಳೂರಿನಲ್ಲಿ SV ಕಾಲೇಜಲ್ಲಿ PUC ಓದಿ ಒಳ್ಳೆ ಮಾರ್ಕ್ ತಗೊಂಡು MBBS ಸೀಟ್ ಸಿಕ್ಕಿದೆ ಅಂತೆ. ನಮ್ಮ ಗಾಯಕರನ್ನು ಕೂಡ ಅದೇ ಕೋಚಿಂಗ್ ಸೆಂಟರ್ ಸೇರಿಸ್ಬಿಡೋಣ. ಅಷ್ಟೊಂದು ಅಲ್ಲೇ ಇದೆ. ಊರಿ, ಇವಳನ್ನ ಅಲ್ಲೇ ಸೇರಿಸ್ಬಿಡೋಣ, ಚೆನ್ನಾಗಿ ಟೀಚ್ ಮಾಡ್ತಾರಂತೆ ಅಲ್ಲಿ. ಅಪ್ಪ ಬೇಡ ಅಪ್ಪ, ನಾನು ಇಲ್ಲೇ ಯಾವ್ದಾದ್ರು ಕಾಲೇಜಿನಲ್ಲಿ ಓದ್ತೀನಿ. ನಾನು ಮಂಗಳೂರಿಗೆ ಹೋಗಿ ಹಾಸ್ಟೆಲ್ ನಲ್ಲಿ ಇರಲ್ಲ ಅಪ್ಪ. ನಾನು ನಿಮ್ಮನ್ ಬಿಟ್ಟು ಅಷ್ಟು ದೂರ ಹೋಗಲ್ಲ ಅಪ್ಪ. ನೋಡು ಮಗಳೇ, ಇಲ್ಲಿ ಅಷ್ಟು ಒಳ್ಳೆ ಕಾಲೇಜ್ ಇಲ್ಲ, ಅಲ್ಲೇ ಓದು. ಅಪ್ಪ ಬೇಡ ಅಪ್ಪ. ನೀನು ಮುಂದಿನ ವಾರ ಮಂಗಳೂರಿಗೆ ಹೋಗ್ತಿದ್ಯಾ ಅಷ್ಟೇ. ಕೆಲವು ತಿಂಗಳ ನಂತರ. ಸರೋಜ, ಇವತ್ತು ಮಗಳ ರಿಸಲ್ಟ್ ಅಲ್ವಾ? ಎಷ್ಟು ಮಾರ್ಕ್ಸ್ ಬಂತು? ಬಂದಿದೆ. ನಿಮ್ಗೆ ಟೀ ಕೊಡ್ಲಾ ಇಲ್ಲ ಕಾಫಿ ಕೊಡ್ಲಾ? ಸರೋಜ, ನಾನು ಮಗಳ ರಿಸಲ್ಟ್ ಬಗ್ಗೆ ಎಷ್ಟು ಟೆನ್ಷನ್ ಅಲ್ಲಿದ್ದೀನಿ, ನೀನು ಕಾಫಿ ಕೊಡ್ಲಾ ಟೀ ಕೊಡ್ಲಾ ಅಂತಿದ್ಯಲ್ಲ. ನಿಮ್ ಮಗಳನ್ನ ಕೇಳಿ ರಿಸಲ್ಟ್ ಏನಾಯ್ತು ಅಂತ. ನಾನೀಗ ನಿನಗೆ ಎಷ್ಟು ಮಾರ್ಕ್ಸ್ ಬಂದಿದೆ? ಅದು 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 ಜಸ್ಟ್ ಪಾಸ್ ಆಗಿದ್ದೀನಿ ಅಪ್ಪ. ಜಸ್ಟ್ ಪಾಸ್? ಇವಳು ಹೇಳ್ತಿರೋದು ನಿಜನಾ? ಕೂರಿ ಜಸ್ಟ್ ಪಾಸ್ ಆಗಿ ಬಂದಿದ್ದಾಳೆ ನಿಮ್ ಮಗಳು. ಅಯ್ಯೋ, ನಮ್ಮ ಮರ್ಯಾದೆ ಹೋಗುತ್ತೆ. ಇಡೀ ಊರಿಗೆ ಮಗಳನ್ನ ಡಾಕ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಅಪ್ಪ, ನಂಗೆ ಡಾಕ್ಟರ್ ಆಗೋಕೆ ಇಷ್ಟ ಇಲ್ಲ. ನನ್ ಪೈಲಟ್ ಆಗ್ಬೇಕು ಅನ್ನೋದೇ ನನ್ ಕನಸು. ಪೈಲಟ್ ಆಗ್ಬೇಕಾ? ಆ ಡ್ರೈವರ್ ಕೆಲಸ ಮಾಡಕ್ಕೆ ಇಷ್ಟಪಡ್ತಾ ಇದ್ಯಾ? ನೋಡಿದ್ಯಾ ಸರೋಜ, ಇವಳಿಗೆ ಡಾಕ್ಟರ್ ಓದಕ್ಕೆ ಇಷ್ಟ ಇಲ್ವಂತೆ. ಅದೇ ಮಗಳೇ, ನೀನು ಹುಟ್ಟಿದಾಗ ನನಗೆ ಮಗಳು ಹುಟ್ಟಿದ್ಲು ಅಂತ ನಾನು ಅನ್ಕೊಂಡಿಲ್ಲ. ನಮ್ಮನೆಯಲ್ಲಿ ಡಾಕ್ಟ್ರೇ ಹುಟ್ಟಿದ್ಲು ಅಂತ ಎಲ್ರಿಗೂ ಸ್ವೀಟ್ ಹಚ್ಚಿ ಖುಷಿ ಪಟ್ಟಿದ್ದೆ. ನೋಡಿ, ನೀನು ಸತ್ರು ಬದುಕಿದ್ರು ಡಾಕ್ಟರ್ ಆಗೇ ಇರ್ಬೇಕು, ಇಲ್ಲ ಅಂದ್ರೆ ನನ್ನ ಕೈಯಾರೆ ನಿನ್ನ ಸಾಯಿಸಿ ಬಿಡ್ತೀನಿ ನೋಡು. ಅಯ್ಯೋ ದೇವ್ರೇ. ಅಪ್ಪ ಸಾರಿ ಅಪ್ಪ, ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತೀನಿ ಅಪ್ಪ. ನನ್ನ
ಅಪ್ಪನ ಹತ್ರ ಮಾತಾಡಿ. ಅಮ್ಮ ನೀನಾದ್ರೂ ಹೇಳಮ್ಮ ಅಪ್ಪನ್ಗೆ. ಕೆಲವು ದಿನಗಳ ನಂತರ ಯಾಕೆ ಕಾಯ್ತಾ ಇದ್ದೀಯಾ? ಊರಿಗೆ ಹೋಗಲ್ವಾ? ಇಲ್ಲ ಕಡೆ, ನಂಗೆ PUCಯಲ್ಲಿ ಕಮ್ಮಿ ಮಾರ್ಕ್ ಬಂದಿದೆ. ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿಲ್ಲ ನಾನು. ಮೆಡಿಕಲ್ ಸೀಟ್ ಸಿಗಲ್ಲ ಕಣೆ. ಇದಕ್ಕೆ ಯಾರಾದ್ರೂ ಅಳ್ತಾರೆ? ಮತ್ತೆ ಎಕ್ಸಾಮ್ ಬರೆದು ಪಾಸ್ ಆದ್ರೆ ಆಯ್ತು ಅಷ್ಟೇ. ನಿಮ್ಮನೆ ಎಕ್ಸಾಮ್ ನಮ್ಮನೇಲಿ ಇಲ್ಲ ಕಣೆ. ಈ ವಿಷಯ ಏನಾದ್ರೂ ನಮ್ಮನೆ ಗೊತ್ತಾದ್ರೆ ಅವರು ನನ್ನ ಸುಮ್ಮನೆ ಬಿಡಲ್ಲ ಕಣೆ. ಮಗಳೇ, ಟ್ಯಾಕ್ಸಿ ಬಂತು ಬಾ. ಅಪ್ಪ ಕತ್ತಿದ್ದಾರೆ, ಹೊರಡ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ, ಓಕೆ? ಮನೆಗೆ ಹೋಗಿ ಫೋನ್ ಮಾಡು. ಬಾಯ್.